ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ 2019 ನಡೆದಿತ್ತು. ಅದರ ಪತ್ರಿಕೆ 1ರ ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ 6ರಿಂದ 8ನೇ ತರಗತಿಯವರೆಗೆ ನಡೆದಂತಹ ಒಂದು ಪರೀಕ್ಷೆ. ಇದರ ಒಂದಿಷ್ಟು ಪ್ರಶ್ನೆಗಳನ್ನು ಒಟ್ಟು ಈ ನಿಮ್ಮ GPSTR ಅಂತ ಏನು ಕರಿತೇವೆ ಅದರಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ನಾವು ಸೈಕಾಲಜಿ ವಿಷಯಕ್ಕೆ CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ 50 ಪ್ರಶ್ನೆಗಳನ್ನು ನೋಡ್ತೇವೆ. ಅದರ ಭಾಗ 1ರ 25 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾಕೆ 25 ಪ್ರಶ್ನೆಗಳು ಅಂದರೆ ಕ್ವಶನ್ಗಳು, ಅದರ 4 ಆಪ್ಷನ್ಗಳು ಮತ್ತು ಅದರ ಅನಾಲಿಸಿಸ್ಗಳಿಂದಾಗಿ ವಿಡಿಯೋಗಳು ಬಹಳ ಲೆಂದಿ ಆಗುತ್ತೆ. ಅದಕ್ಕಾಗಿ ಪಾರ್ಟ್ 1 ಪಾರ್ಟ್ 2 ಅನ್ನುವಂಥ 25 ಕ್ವಶನ್ಗಳ 2 ಸೆಟ್ಗಳನ್ನು ನಾವು ಈ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋವನ್ನೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ನಮ್ಮ ಚಾನಲ್ನಲ್ಲಿ ಸುಮಾರು 600ಕ್ಕೂ ಅಧಿಕ ಕ್ವಶನ್ ಆನ್ಸರ್ಗಳು ಅಥವಾ 600ಕ್ಕೂ ಅಧಿಕ ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಎಲ್ಲವೂ ಸಹ TETಗೆ ಸಂಬಂಧಪಟ್ಟಂಥದ್ದು, TET ಆಗಿರಬಹುದು ಅಥವಾ GPSTR ಆಗಿರಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳೇ ಇರುವಂಥದ್ದು. ಯಾರೆಲ್ಲ ಟೀಚರ್ಗಳಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರೋ ಅಂಥವರಿಗೆ ಈ ಒಂದು ಚಾನಲ್ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾವು ಭಾವಿಸಿದ್ದೇವೆ. ಜಸ್ಟ್ ವಿಡಿಯೋವನ್ನು ಒಮ್ಮೆ ನೋಡಿ, ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ, ವಿಡಿಯೋಸ್ಗಳನ್ನ ನೋಡಿ. ಈ ವಿಡಿಯೋಸ್ಗಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಫಸ್ಟ್ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ಈ ಪೇಪರ್ 1ರ ಪ್ರಶ್ನೆ ಪತ್ರಿಕೆಯಲ್ಲಿ 76ನೇ ಪ್ರಶ್ನೆಯಿಂದ 125ನೇ ಪ್ರಶ್ನೆವರೆಗೆ CDPಗೆ ಸಂಬಂಧಪಟ್ಟಂತಹ ವಿಷಯಗಳು ಇರುವಂಥದ್ದು. ಅದರಲ್ಲಿ 76ನೇ ಪ್ರಶ್ನೆ ಮೊದಲನೇ ಪ್ರಶ್ನೆ. ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು ಅಥವಾ ನೋಡುತ್ತಿದ್ದಳು. ಪಕ್ಕದಲ್ಲಿದ್ದವರನ್ನು ಅಡ್ಡಿಪಡಿಸುತ್ತಿದ್ದನು ಅಥವಾ ಅಡ್ಡಿಪಡಿಸುತ್ತಿದ್ದಳು. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆತ ಅಥವಾ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನೀವು ಯಾವ ವಿಧಾನದಿಂದ ಆ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳುವಿರಿ? ಪ್ರಶ್ನೆಯನ್ನು ಒಂದ್ಸಲ ಅರ್ಥ ಮಾಡಿಕೊಂಡ್ರೆ, ಒಂದು ವರ್ಗಕೋಣೆಯ ಸನ್ನಿವೇಶದಲ್ಲಿ ಶಿಕ್ಷಕರಾದಂಥವ್ರು ಬೋಧಿಸ್ತಾ ಇದ್ದಾಗ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಇರ್ತಾರೆ. ಅಲ್ಲಿ ಒಂದು ಮಗು ಏನು ಮಾಡ್ತಾ ಇದೆ, ಹೊರಗೆ ನೋಡ್ತಾ ಇರುವಂಥದ್ದನ್ನು, ಶಿಕ್ಷಕರು ಏನನ್ನು ಕಲಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಲಕ್ಷ್ಯ ತೆಗೆದುಕೊಳ್ಳದೆ ಹೊರಗೆ ನೋಡುವಂಥದ್ದು, ಪಕ್ಕದಲ್ಲಿರುವಂತಹ ಮಕ್ಕಳನ್ನು ಅಡ್ಡಿಪಡಿಸುವಂಥದ್ದು, ಇಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆ ಮಗು ಅದರ ಬಗ್ಗೆ ಏನು ಕಾಳಜಿಯನ್ನು ತೆಗೆದುಕೊಳ್ಳುತ್ತಾ ಇಲ್ಲ, ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಆಗ ಶಿಕ್ಷಕರಾದಂಥವರು ಯಾವ ವಿಧಾನದ ಮೂಲಕ ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೊಳ್ತಾರೆ? ಆಪ್ಷನ್ 1 ವೀಕ್ಷಣಾ ವಿಧಾನ, 2 ಪ್ರಯೋಗ, 3 ವ್ಯಕ್ತಿ ಅಧ್ಯಯನ, 4 ಅಂತರಾವಲೋಕನ. ಇಲ್ಲಿ ವೀಕ್ಷಣಾ ವಿಧಾನ ಅನ್ನುವಂಥದ್ದು ಯಾಕೆ ಬರುತ್ತೆ? ವೀಕ್ಷಣೆಯನ್ನು ಮಾಡಲಿಕ್ಕೆ, ಯಾವುದೇ ಒಂದು ವಿಷಯದ ಕುರಿತಾಗಿ, ಈಗ ಆಟಗಳಲ್ಲಿ ಇಂಟ್ರೆಸ್ಟ್ ಇದೆಯಾ ಅನ್ನುವಂಥದ್ದನ್ನು ವೀಕ್ಷಣೆಯನ್ನು ಮಾಡಲಿಕ್ಕೆ ಇವು ಈಸಿ ಆಗುತ್ತೆ. ಪ್ರಯೋಗ ಅನ್ನುವಂಥದ್ದು ಗುಂಪುಗಳನ್ನು ತೆಗೆದುಕೊಳ್ಬೇಕು, ನಿಯಂತ್ರಿತ ಗುಂಪು ಹಾಗೆ ಸ್ವತಂತ್ರ ಗುಂಪು ಇವೆಲ್ಲವೂ ಬೇಕಾಗುತ್ತೆ. ಅಂತರಾವಲೋಕನ ವಿದ್ಯಾರ್ಥಿಯೇ ತನ್ನನ್ನು ತಾನು ಅವಲೋಕನವನ್ನು ಮಾಡಿಕೊಂಡ್ರೆ ಅಂತರಾವಲೋಕನ ಆಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದಾಗುತ್ತೆ. ಆಪ್ಷನ್ 3 ಕೇಸ್ ಸ್ಟಡಿಯನ್ನು ಮಾಡಬೇಕು. ಯಾಕೆ ಆ ಮಗು ಆ ರೀತಿಯಾಗಿ ಮಾಡ್ತಾ ಇದೆ, ಮಗುವಿನ ಹಿನ್ನೆಲೆ ಏನು, ಯಾಕಾಗಿ ಮಗು ತರಗತಿಯಲ್ಲಿ ಅಷ್ಟೊಂದು ಅಡ್ಡಿಪಡಿಸುತ್ತಾ ಇದೆ ಅನ್ನುವಂಥದ್ದನ್ನು ವ್ಯಕ್ತಿ ಅಧ್ಯಯನದ ಮೂಲಕ ಶಿಕ್ಷಕರಾದಂಥವರು ಕಂಡುಹಿಡಿದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ. ಮಕ್ಕಳು ಬರೆಯುವುದು, ಟೈಪ್ ಮಾಡುವುದು, ಈಜುವುದು, ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಈ ಕೆಳಗಿನ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ. ಮಕ್ಕಳು ಬರವಣಿಗೆಯನ್ನು ಅಥವಾ ಟೈಪ್ ಮಾಡುವಂಥದ್ದನ್ನು, ಸ್ವಿಮ್ಮಿಂಗ್ ಮಾಡುವಂಥದ್ದನ್ನು, ಸೈಕಲ್ ರೈಡ್ ಮಾಡುವಂಥದ್ದನ್ನು ಹೇಗೆ ಕಲಿತಾರೆ ಅನ್ನುವಂಥದ್ದು ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಅನುಬಂಧಿಸುವುದು, ವೀಕ್ಷಿಸುವುದು, ಸಮಸ್ಯೆ ಪರಿಹರಿಸುವುದು, ಪ್ರಯತ್ನ ಪ್ರಮಾದದ ಮೂಲಕ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಪ್ರಯತ್ನ ಪ್ರಮಾದದ ಮೂಲಕ. ಮಕ್ಕಳಿಗೆ ಒಮ್ಮೆಲೆ ಸುಂದರವಾದ ಹ್ಯಾಂಡ್ ರೈಟಿಂಗನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಟೈಪ್ ಮಾಡಲಿಕ್ಕೆ ಬರೋದಿಲ್ಲ, ಈಜುವುದನ್ನು ಒಮ್ಮೆಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಸೈಕಲ್ ಸವಾರಿ ಮಾಡುವಂಥದ್ದನ್ನು ಒಮ್ಮೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅವರು ತಪ್ಪಲಿಕ್ಕೂ ಸಹ ತಪ್ಪುತ್ತೆ ಅವರು ಮಾಡುತ್ತಿರುವಂತಹ ಪ್ರಯತ್ನ. ನಂತರ ಮತ್ತೆ ಅದೇ ಪ್ರಯತ್ನವನ್ನು ಪುನಃ ಮಾಡಿದಾಗ ಪ್ರಯತ್ನ ಮತ್ತು ಪ್ರಮಾದದ ನಂತರ ಒಮ್ಮೆ ಆ ಒಂದು ವಿಷಯದ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾರೆ.
ಅನುಬಂಧಿಸುವುದರ ಮೂಲಕ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಮಾಡ್ತಾ ಇರೋದನ್ನು ನೋಡಿ ವೀಕ್ಷಣೆಯನ್ನು ಮಾಡಿ ಈ ಮೇಲಿನ ಯಾವ ಒಂದು ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಮಸ್ಯೆಗಳ ಪರಿಹರಿಸುವಂತಹ ವಿಷಯ ಬರೋದೇ ಇಲ್ಲ. ಸೊ ಆಪ್ಷನ್ 4 ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ 78ನೇ ಪ್ರಶ್ನೆ. 2 ಉದ್ದೀಪನಗಳನ್ನು ಅನೇಕ ಸಲ ಒಟ್ಟಿಗೆ ನೀಡಿದಾಗ ಒಂದು ಹೊಸ ಅನುಕ್ರಿಯೆ ರೂಪ ಉದ್ಭವಿಸುತ್ತದೆ. ಈ ರೀತಿಯ ಕಲಿಕೆಯನ್ನು ಹೀಗೆನ್ನುತ್ತಾರೆ. 2 ಉದ್ದೀಪನಗಳನ್ನು 2 ಕ್ರಿಯೆಗಳನ್ನು ಒಮ್ಮೆಗೆ ನೋಡಿದಾಗ ಒಟ್ಟಿಗೆ ಪದೇ ಪದೇ ನೀಡಿದಾಗ ಹೊಸ ಅನುಕ್ರಿಯೆ ರೂಪುಗೊಳ್ಳುತ್ತದೆ. ಇದಕ್ಕೆ ಪಾವ್ಲೋ ಅವರ ಒಂದು ನಾಯಿಯ ಒಂದು ಏನು ಪ್ರಯೋಗ ಇದೆ ಅದನ್ನು ಸಿಂಪಲ್ ಆಗಿ ಇಲ್ಲಿ ಕೊಡ್ಬೋದು. ಆಹಾರವನ್ನು ಕೊಡುವುದರ ಜೊತೆಗೆ ಗಂಟೆಯನ್ನು ಬಾರಿಸುತ್ತಾ ಆಹಾರವನ್ನು ಕೊಡುವಂತಹ ಒಂದು ಉದ್ದೀಪನವನ್ನು ಅಲ್ಲಿ ಪ್ರಯೋಗಾಲಯದಲ್ಲಿ ಮಾಡಲಾಗಿರುತ್ತೆ. ಆಮೇಲೆ ಎಷ್ಟೋ ಬಾರಿ ಹೀಗೆ ಮಾಡಿದ ನಂತರ ಆಹಾರವನ್ನು ಕೊಡದೆ ಕೇವಲ ಗಂಟೆಯನ್ನು ಬಾರಿಸಿದಾಗಲೂ ಆ ನಾಯಿ ಜೊಲ್ಲು ರಸವನ್ನು ಸುರಿಸುತ್ತೆ. ಹೀಗೆ 2 ಉದ್ದೀಪನಗಳನ್ನು ಒಮ್ಮೆಗೆ ಒಟ್ಟಿಗೆ ನೀಡಿದಾಗ ಹೊಸದಾದಂತಹ ಒಂದು ಅನುಕ್ರಿಯೆಯನ್ನು ಗಳಿಸಬಹುದು ಅಂತ ತಿಳಿಸ್ಕೊಡ್ಲಾಗುತ್ತೆ. ಇಲ್ಲಿ ಆಪ್ಷನ್ ಅನುಕರಣೆ, ಪ್ರಯತ್ನ ಪ್ರಮಾದ, ಅನುಬಂಧ, ಸಮಸ್ಯಾ ಪರಿಹಾರ. ಸರಿಯಾದ ಉತ್ತರ ಪಾವ್ಲೋ ಅವರ ಅನುಬಂಧನ ಕಲಿಕೆ ಇದಕ್ಕೆ ಉದಾಹರಣೆಯಾಗಿದೆ. ಈ ಕಲಿಕೆಯಲ್ಲಿ ಈ ರೀತಿಯಾದಂತಹ ಒಂದು ಹೊಸದಾದಂತಹ ಅನುಕ್ರಿಯೆ ಉದ್ಭವಿಸುತ್ತೆ. ನೆಕ್ಸ್ಟ್ 79ನೇ ಪ್ರಶ್ನೆ. ಮಗುವು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗುವು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೆಯೂ ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಇಲ್ಲಿ ಮಗುವು ಬಳಸಿಕೊಳ್ಳುವುದು ಆಪ್ಷನ್ 1 ಪರಿಕಲ್ಪನೆ, ಆಪ್ಷನ್ 2 ಅಟ್ಟಣೆ ಅಥವಾ ಸ್ಕ್ಯಾಫೋಲ್ಡಿಂಗ್, ಆಪ್ಷನ್ 3 ಸ್ಕೀಮಾ, ಆಪ್ಷನ್ 4 ಬಿಂಬ ಅನ್ನುವಂಥದ್ದು. ಒಂದು ಮಗು ಕಾಗೆಯನ್ನು ಒಮ್ಮೆ ನೋಡಿ ಆ ಮಗುವು ಒಂದು ಪಕ್ಷಿ ಗುಬ್ಬಚ್ಚಿಯನ್ನು ನೆನಪು ಮಾಡಿಕೊಳ್ಳುತ್ತೆ. ಆ ಮಗು ಮೊದಲು ಗುಬ್ಬಚ್ಚಿಯನ್ನು ನೋಡಿರುತ್ತೆ. ಆ ಮಗುವಿಗೆ ಪಕ್ಷಿ ಅಂತಂದರೆ ರೆಕ್ಕೆಗಳಿರುತ್ತೆ, ಹಾರಲಿಕ್ಕೆ ಬರುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಪರಿಕಲ್ಪನೆಗಳು ತಿಳಿದಿರುತ್ತೆ. ಅಂತಹ ಸಂದರ್ಭದಲ್ಲಿ ಕಾಗೆಯನ್ನು ನೋಡಿದಂತಹ ಮಗು ಗುಬ್ಬಚ್ಚಿಯನ್ನು ನೆನಪು ಮಾಡಿಕೊಂಡು ಇದೂ ಸಹ ಒಂದು ಪಕ್ಷಿಯ ಗುಬ್ಬಚ್ಚಿಯ ರೀತಿಯಲ್ಲೇ ಕಾಗೆಯೂ ಸಹ ಒಂದು ಪಕ್ಷಿ ಅನ್ನೋದನ್ನು ಗ್ರಹಿಸುತ್ತೆ. ಇಲ್ಲಿ ಮಗು ಏನನ್ನು ಬಳಸ್ಕೊಂಡಿದೆ? ಆಪ್ಷನ್ 3 ಸ್ಕೀಮಾವನ್ನು ಬಳಸ್ಕೊಂಡಿದೆ. ಮೊದಲು ತಿಳಿದಂತಹ ವಿಷಯಗಳನ್ನು ನೆನಪಿಗೆ ತಂದುಕೊಂಡು ಅದನ್ನು ಸಂಬಂಧೀಕರಿಸುವ ಪ್ರಯತ್ನವನ್ನು ಮಗು ಇಲ್ಲಿ ಮಾಡ್ತಾ ಇದೆ. ನೆಕ್ಸ್ಟ್ 80ನೇ ಪ್ರಶ್ನೆ. ಕೆಲವು ಮಕ್ಕಳು ಆತ್ಮವಿಶ್ವಾಸ, ಸ್ವ ಇಚ್ಛೆಯಿಂದ ಮುಂದೆ ಬರುವುದು, ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಲ್ಲಿ ಇರುವಂಥದ್ದು ಏನು? ಆತ್ಮವಿಶ್ವಾಸ ಇರುತ್ತೆ, ಸ್ವ ಇಚ್ಛೆಯಿಂದ ಮುಂದೆ ಬರ್ತಾರೆ, ಧನಾತ್ಮಕ ದೃಷ್ಟಿಕೋನವನ್ನು ಹೊಂದಿರ್ತಾರೆ. ಅವರಲ್ಲಿ ಇರುವಂಥದ್ದು ಸ್ವಯಂ ಆಸಕ್ತಿ, ಸ್ವ ಒಲವು, ಸ್ವಯಂ ಪ್ರೇರಣೆ, ಸ್ವ ಗೌರವ ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4. ಅವರಲ್ಲಿ ಸ್ವಗೌರವ ಇದೆ, ಅವರ ಬಗ್ಗೆ ಅವರಿಗೆ ಗೌರವ ಇದೆ, ತಾವು ಮಾಡಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಇರೋದ್ರಿಂದ ಅವರು ಅಂತಹ ಕೆಲಸಗಳಿಗೆ ಮುಂದೆ ಬರ್ತಾರೆ. ಧನಾತ್ಮಕ ದೃಷ್ಟಿಕೋನಗಳನ್ನು ಅವರು ಹೊಂದಿರ್ತಾರೆ. ನೆಕ್ಸ್ಟ್ 81ನೇ ಪ್ರಶ್ನೆ. ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಲು ಬಳಸಬಹುದಾದ ಸೂಕ್ತ ಮನೋತಂತ್ರವು. ರಕ್ಷಣಾ ವ್ಯವಸ್ಥೆಗಳು ಅನ್ನುವಂಥದ್ದೇನಿದೆ ಅದರಲ್ಲಿ ಬರುವಂಥದ್ದು. ಅನಪೇಕ್ಷಿತ ಸಂವೇಗಗಳನ್ನು, ರಕ್ಷಣಾ ತಂತ್ರಗಳನ್ನು ಮನುಷ್ಯ ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾದಾಗಲೋ ಒತ್ತಡಕ್ಕೆ ಒಳಗಾದಾಗಲೋ ಅದರಿಂದ ಪರಿಹರಿಸ್ಕೊಳ್ಬೇಕು, ಅದರಿಂದ ದೂರ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಮನೋತಂತ್ರಗಳನ್ನು ಬಳಸುವಂಥದ್ದು. ಆ ಅನಪೇಕ್ಷಿತ ಸಂವೇಗಗಳನ್ನು ಆರೋಗ್ಯಕರವಾಗಿ ಮಾರ್ಪಡಿಸಬೇಕು ಅಂತಾದರೆ ಯಾವ ತಂತ್ರವನ್ನು ಬಳಸಬೇಕು? ದಮನ, ಉದಾತ್ತೀಕರಣ, ಪ್ರಕ್ಷೇಪಣೆ, ಪ್ರತಿಗಮನ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಉದಾತ್ತೀಕರಣ ಏನಿದೆ ಸರಿಯಾಗುತ್ತೆ. ಇಲ್ಲಿ ಆರೋಗ್ಯಕರವಾದ ಒಂದು ಮನೋತಂತ್ರ ಅಥವಾ ರಕ್ಷಣಾ ತಂತ್ರ ಅಂದರೆ ಅದು ಉದಾತ್ತೀಕರಣ. ಯಾವುದೇ ಒಂದು ಕೆಲಸದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ನಮಗೆ ಏನು ಆಗುತ್ತೋ ಅಥವಾ ನೆಗೆಟಿವ್ ಆಗಿ ಇರುವಂತಹ ಯಾವುದೇ ಒಂದು ಸಂವೇಗಗಳನ್ನು ಪಾಸಿಟಿವ್ ಆಗಿ ಮಾರ್ಪಡಿಸಿಕೊಂಡು ಅಲ್ಲಿ ನಮ್ಮ ಮನೋಸ್ಥೈರ್ಯವನ್ನು ಸರಿಪಡಿಸಿಕೊಳ್ಳುವಂಥದ್ದನ್ನು ಮಾಡಬೇಕಾಗತ್ತೆ. ಉದಾತ್ತೀಕರಣ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪುಸ್ತಕವನ್ನು ಓದುತ್ತಿದ್ದನು ಅಥವಾ ಓದುತ್ತಿದ್ದಳು. ಅವಳು ಅಥವಾ ಅವನು ಈ ರೀತಿ ಮಾಡಲು ಕಾರಣ. ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ಪಠ್ಯ ಪ್ರಣಾಳಿಕೆಯಲ್ಲಿ, ಈಗ 6ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಇದ್ದಾನೆಂದರೆ ಆತ 7ನೇ ತರಗತಿಯಲ್ಲಿರುವ ಯಾವುದೋ ಒಂದು ಪಠ್ಯವನ್ನು ಅಥವಾ ಬೇರೆ ಯಾವುದೋ ಒಂದು ತರಗತಿಯ ಪಠ್ಯವನ್ನು ಓದ್ತಾ ಇದ್ದಾರೆ. ಅವರು ಹಾಗೆ ಮಾಡಲಿಕ್ಕೆ ಕಾರಣ ಏನು? ಆಪ್ಷನ್ 1 ಬಾಹ್ಯ ಅಭಿಪ್ರೇರಣೆ,
ಆಪ್ಷನ್ 2 ಹೆಚ್ಚು ಅಂಕ ಗಳಿಸುವ ಆಸೆ, ಆಪ್ಷನ್ 3 ಆಂತರಿಕ ಅಭಿಪ್ರೇರಣೆ, ಹಾಗೆ ಆಪ್ಷನ್ 4 ಎಲ್ಲರ ಮೆಚ್ಚುಗೆಯನ್ನು ಗಳಿಸಲಿಕ್ಕೆ. ಬಾಹ್ಯ ಅಭಿಪ್ರೇರಣೆ ಅಂದರೆ ನಾವು ಬಾಹ್ಯವಾಗಿ ಅವರನ್ನು ಮೋಟಿವೇಟ್ ಮಾಡಬೇಕಾಗತ್ತೆ, ಪ್ರಶಸ್ತಿಗಳನ್ನು ಕೊಡೋದರ ಮೂಲಕನೋ ಹೊಗಳಿಕೆಯ ಮೂಲಕನೋ ಮಾಡಬೇಕಾಗತ್ತೆ. ಆಗ ಅವರು ಒಂದು ಪಠ್ಯಪುಸ್ತಕವನ್ನು ಓದಿದ್ರೆ ಅದು ಬಾಹ್ಯ ಅಭಿಪ್ರೇರಣೆ ಆಗುತ್ತೆ. ಇನ್ನು ಹೆಚ್ಚು ಅಂಕ ಗಳಿಸಬೇಕು ಅಂದರೆ ಅವರೇ ತಮ್ಮದೇ ಪಠ್ಯ ಪ್ರಣಾಳಿಕೆಯನ್ನು ಓದ್ತಾರೆ, ಬೇರೊಂದು ಸೂಚಿಸದೇ ಇರುವಂಥದ್ದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಮೆಚ್ಚುಗೆ ಗಳಿಸಲಿಕ್ಕೂ ಸಹ ಹಾಗೆ ಓದಲಿಕ್ಕೆ ಸಾಧ್ಯ ಆಗಲ್ಲ. ಸರಿಯಾದಂತಹ ಉತ್ತರ ಆಂತರಿಕ ಅಭಿಪ್ರೇರಣೆ. ಆ ಮಗುವಿಗೆ ಇಂಟ್ರೆನ್ಸಿಕ್ ಆಗಿ ಮೋಟಿವೇಶನ್ ಆಗಿದೆ, ತಾನು ಓದಬೇಕು ಅಥವಾ ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆ ಮಗು ತನ್ನದಲ್ಲದ ಒಂದು ಪಠ್ಯವನ್ನು ಅಥವಾ ಪ್ರಣಾಳಿಕೆಯಲ್ಲಿ ಸೂಚಿಸದ ಒಂದು ಪಠ್ಯವನ್ನು ಮಗು ಓದ್ತಾ ಇರುತ್ತೆ. ಸೊ ಇಲ್ಲಿ 82ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 83ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನು ಸೂಚಿಸುತ್ತದೆ? ತನ್ನ ಭಾವನೆಗಳನ್ನು ಅರಿತುಕೊಳ್ಳುವುದು, ಇತರರ ಭಾವನೆಗಳನ್ನು ಅರಿತುಕೊಳ್ಳುವುದು, ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು, ತನ್ನ ಸ್ವಂತ ಮತ್ತು ಇತರರ ಭಾವನೆಗಳನ್ನು ಅರಿತುಕೊಳ್ಳುವಂಥದ್ದು. ಸಂವೇಗಾತ್ಮಕ ಬುದ್ಧಿಶಕ್ತಿ, ಎಮೋಷನಲ್ ಕೋಶಂಟ್ ಅಂತ ನಾವು ಕರಿತೇವೆ. ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರಿಕಲ್ಪನೆ ಯಾವುದನ್ನು ಸೂಚಿಸುತ್ತೆ? ಕೇವಲ ತನ್ನ ಭಾವನೆಗಳನ್ನು ತಾನು ಅರಿತುಕೊಳ್ಳೋದಾ, ಅಥವಾ ಕೇವಲ ಬೇರೆಯವರ ಭಾವನೆಗಳನ್ನು ಮಾತ್ರ ಅರಿತುಕೊಳ್ಳೋದಾ, ಅಥವಾ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥದ್ದಾ, ಅಥವಾ ತನ್ನ ಭಾವನೆಗಳನ್ನು ಅದರ ಜೊತೆಯಲ್ಲಿ ಇತರರ ಭಾವನೆಗಳನ್ನು ಸಹ ಅರಿತುಕೊಳ್ಳುವಂಥದ್ದನ್ನು. ಇಲ್ಲಿ ಕ್ವಶನ್ಗಳನ್ನು ಕೇಳಿದಾಗ 4 ಆಪ್ಷನ್ಗಳು ಸಹ ಸಂವೇಗಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರುವಂಥದ್ದೇ. ಆದರೆ 4 ಆಪ್ಷನ್ಗಳಲ್ಲಿ ಅತಿ ವಿಸ್ತಾರವಾದ ಉತ್ತರವನ್ನು ಯಾವುದು ಹೊಂದಿದೆ ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲಿ ಅತಿ ವಿಸ್ತಾರವಾಗಿರುವಂಥದ್ದು ತನ್ನ ಭಾವನೆಗಳನ್ನು ಅರಿತುಕೊಳ್ಳುವಂಥದ್ದು, ಅದರ ಜೊತೆಯಲ್ಲಿ ಇತರರ ಭಾವನೆಗಳನ್ನು ಅರಿತುಕೊಳ್ಳುವಂಥದ್ದು. ಸೊ ಆಪ್ಷನ್ 4 ಏನಿದೆ ಇಲ್ಲಿ ಸರಿಯಾದಂತಹ ಉತ್ತರ ಆಗತ್ತೆ. ನೆಕ್ಸ್ಟ್ 84ನೇ ಪ್ರಶ್ನೆ. ಹುಡುಗರು ಗಮನ ಹರಿಸುತ್ತಿಲ್ಲ. ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ. ಶಿಕ್ಷಕರು ಇಂತಹ ಹೇಳಿಕೆಯನ್ನು ಬಳಸಬಾರದು. ಕಾರಣವೇನೆಂದರೆ ಇದರಿಂದ ಉಂಟಾಗುವಂಥದ್ದು. ಆಪ್ಷನ್ ಲಿಂಗತ್ವ ಅನುವರ್ತನೆ, ಲಿಂಗತ್ವ ಪಕ್ಷಪಾತ, ಲಿಂಗತ್ವ ವರ್ಣನೆ, ಲಿಂಗತ್ವ ಸಮಾನತೆ ಅನ್ನುವಂಥದ್ದು. ಹುಡುಗರು ಗಮನ ಹರಿಸುತ್ತಿಲ್ಲ. ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಗಲಾಟೆಯನ್ನು ಮಾಡ್ತಾನೆ ಇರ್ತಾರೆ, ಆದರೆ ಹುಡುಗರು ಮಾತ್ರ ಗಮನವನ್ನು ಹರಿಸ್ತಾ ಇಲ್ಲ. ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ. ಯಾವುದೇ ಒಂದು ಲಿಂಗಕ್ಕೆ ಮಾತ್ರ ಒತ್ತು ಕೊಟ್ಟು ಶಿಕ್ಷಕರು ಅಂತಹ ವಾಕ್ಯಗಳನ್ನಾಗಿರ್ಬೋದು, ಮಾತುಗಳನ್ನು ಬಳಸಬಾರದು. ಯಾಕೆ? ಅಲ್ಲೇನಾಗುತ್ತೆ, ಲಿಂಗತ್ವ ಪಕ್ಷಪಾತವನ್ನು ಮಾಡಿದ ಹಾಗೆ ಆಗುತ್ತೆ. ಯಾಕೆ? ಗಂಡು ಮಕ್ಕಳು ಸಹ ಕಲೆಯನ್ನು ಇಷ್ಟಪಡ್ಬೋದು, ಹುಡುಗರು ಸಹ ಕಲೆಯನ್ನು ಇಷ್ಟಪಡ್ಬೋದು, ಹುಡುಗಿಯರು ಪಾಠದ ಕಡೆ ಗಮನವನ್ನು ಕೊಡದೇ ಇರಬಹುದು. ಆದರೆ ಇಲ್ಲಿ ಶಿಕ್ಷಕರು ಇಂತಹ ಹೇಳಿಕೆಯನ್ನು ಹೇಳಿದಾಗ ಅವರಲ್ಲಿ ಪಕ್ಷಪಾತವನ್ನು ಮಾಡಿದ ಹಾಗೆ ಆಗುತ್ತೆ. ನೆಕ್ಸ್ಟ್ 85ನೇ ಪ್ರಶ್ನೆ. ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ, ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ. ಈ ದೃಷ್ಟಿಯನ್ನು ಪ್ರತಿಪಾದಿಸಿದವರು. ಪದಗಳನ್ನು ಗಳಿಸುವ ಮತ್ತು ಬಳಸುವ ಮತ್ತು ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಬೈ ಬರ್ತ್ ಜನ್ಮದತ್ತವಾಗಿ ಹೊಂದಿರುತ್ತಾರೆ ಅಂತ ಹೇಳಿದಂಥವರು ಯಾರು? ಆಪ್ಷನ್ 1 ಜೀನ್ ಪಿಯಾಜೆ, ಆಪ್ಷನ್ 2 ನೋಮ್ ಚೋಮ್ಸ್ಕಿ, ಆಪ್ಷನ್ 3 ಕೊಹ್ಲ್ಬರ್ಗ್, ಆಪ್ಷನ್ 4 ವೈಗಾಟ್ಸ್ಕಿ ಅನ್ನುವಂಥದ್ದು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ನೋಮ್ ಚೋಮ್ಸ್ಕಿ. ಇವರು ಭಾಷೆಗಳ ಬಗ್ಗೆ ಹೆಚ್ಚಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಆ ಭಾಷೆಯನ್ನು, ಪದಗಳನ್ನು ಗಳಿಸುವಂಥದ್ದು, ವಾಕ್ಯಗಳನ್ನು ಹೇಳುವಂಥದ್ದು ಮಕ್ಕಳು ಹುಟ್ಟಿನಿಂದಲೇ ಪಡ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೀನ್ ಪಿಯಾಜೆ ಅವರು ಹೇಳಿರುವಂಥದ್ದು ಅವರೇನು ಸಂವೇದನಾಗತಿಯ ಹಂತ, ಮೂರ್ತಕ್ರಿಯೆಗಳ ಹಂತ ಇವುಗಳನ್ನು ಹೇಳಿದ್ದಾರೆ. ಕೊಹ್ಲ್ಬರ್ಗ್ ಅವರದ್ದು ನೈತಿಕ ಒಂದು ವ್ಯವಸ್ಥೆ ಕುರಿತು ಹೇಳಿದ್ದಾರೆ. ವೈಗಾಟ್ಸ್ಕಿ ಅವರು ಸಾಮಾಜಿಕವಾಗಿ ಹೇಗೆ ಮಗು ಕಲಿಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೆಕ್ಸ್ಟ್ 86ನೇ ಪ್ರಶ್ನೆ. ವಸ್ತುವಿನ ಬಾಹ್ಯರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೇ ಉಳಿಯುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೀಗೆಂದು ಕರೆಯುವರು. ವಸ್ತುವಿನ ಬಾಹ್ಯ ರೂಪದಲ್ಲಿ ಬದಲಾದರೂ ಮೂಲ ಲಕ್ಷಣ ಹಾಗೆ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ಆ ಒಂದು ಲೋಟದಲ್ಲಿ ತೋರಿಸಿದಂತಹ ನೀರು ಅದಷ್ಟೇ ಪ್ರಮಾಣದ ನೀರನ್ನು ಬೇರೆ ಒಂದು ಪ್ಲೇಟ್ನಲ್ಲೋ ಹಾಕಿದಾಗಲೂ ನೀರು ಅಷ್ಟೇ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ಮಗು ತಿಳಿದುಕೊಂಡಿದೆ ಅಂತಾದರೆ ಅದನ್ನು ಏನಂತಾರೆ?
ಸರಳೀಕರಣ, ಮೂರ್ತ ಕಾರ್ಯಾಚರಣೆ, ಸ್ಥಾಯಿತ್ವ, ವರ್ಗೀಕರಣ. ಸರಿಯಾದಂತಹ ಉತ್ತರ ಸ್ಥಾಯಿತ್ವ ಅಥವಾ ವಸ್ತು ಸ್ಥಾಯಿತ್ವ ಅನ್ನುವಂಥದ್ದನ್ನು ಇಲ್ಲಿ ಕರೀತಾರೆ. ಬಾಹ್ಯ ರೂಪದಲ್ಲಿ ಬದಲಾದರೂ ಸಹ ವಸ್ತು ಅದರ ಮೂಲ ಲಕ್ಷಣ ಹಾಗೆ ಉಳಿದುಕೊಂಡಿದೆ. ಇನ್ನೂ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ, ಮಣ್ಣಿನ ಒಂದು ಗೋಲವನ್ನು ತೆಗೆದುಕೊಂಡಾಗ ಅದನ್ನು ಉದ್ದವಾದಂತಹ ಒಂದು ಕೋಲಿನ ರೀತಿಯಲ್ಲಿ ಮಾಡಿದ್ರು ಅಥವಾ ಮಣ್ಣಿನ ಗಟ್ಟಿಯಾದಂತಹ ಒಂದು ಬಾಲ್ನ ರೀತಿಯಲ್ಲಿ ಮಾಡಿದ್ರು ಅಷ್ಟೇ ಪ್ರಮಾಣದ ಮಣ್ಣು ಇದೆ ಅನ್ನುವಂಥದ್ದನ್ನು ಮಗು ತಿಳಿದುಕೊಳ್ತು ಅಂದರೆ ಮಗುವಿಗೆ ಸ್ಥಾಯಿತ್ವ ಅನ್ನುವಂತಹ ಪರಿಕಲ್ಪನೆ ತಿಳಿದಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ 87ನೇ ಪ್ರಶ್ನೆ. ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಸಣ್ಣ ತಂಡ, ವೈವಿಧ್ಯಮಯ ಕಲಿಕೆಯ ಅನುಭವಗಳು, ಇವು ಈ ಕೆಳಗಿನ ಒಂದು ಪ್ರಮುಖ ಲಕ್ಷಣ ಆಗಿದೆ. ಪರಸ್ಪರ ಅಂತರ್ಕ್ರಿಯೆಯನ್ನು ತೋರುವಂತಹ ವಿದ್ಯಾರ್ಥಿಗಳ ಒಂದು ಗುಂಪಿದೆ, ವೈವಿಧ್ಯಮಯ ಕಲಿಕೆಯ ಅನುಭವಗಳಿದ್ದಾವೆ. ಇವು ಯಾವುದರ ಒಂದು ಲಕ್ಷಣ? ಆವಿಷ್ಕಾರ ಕಲಿಕೆ, ಪ್ರಭುತ್ವ ಕಲಿಕೆ, ಸಹಕಾರಿ ಕಲಿಕೆ, ವೀಕ್ಷಣಾ ಕಲಿಕೆ. ಇಲ್ಲಿ ಸರಿಯಾದಂತಹ ಉತ್ತರ ಸಹಕಾರಿ ಕಲಿಕೆ ಆಗುತ್ತೆ. ಕ್ವಶನ್ಗಳಲ್ಲೇ ಸಹ ಉತ್ತರವನ್ನು ನಾವಿಲ್ಲಿ ಹುಡುಕಬಹುದಾಗಿದೆ. ಪರಸ್ಪರ ಅಂತರ್ಕ್ರಿಯೆ ತೋರುವ ವಿದ್ಯಾರ್ಥಿಗಳ ಒಂದು ಸಣ್ಣ ತಂಡ ಇದೆ, ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ ಒಂದು ವಿದ್ಯಾರ್ಥಿಗಳ ತಂಡ ಇದೆ, ವೈವಿಧ್ಯಮಯ ಕಲಿಕೆಗಳು ಅಲ್ಲಿ ಉಂಟಾಗ್ತಾ ಇದೆ. ಅದು ಸಹಕಾರಿ ಕಲಿಕೆಯ ಒಂದು ಪ್ರಮುಖ ಲಕ್ಷಣ ಆಗಿರುವಂಥದ್ದು. ನೆಕ್ಸ್ಟ್ 88ನೇ ಪ್ರಶ್ನೆ. ಯಾವುದೇ ಅಭ್ಯಾಸ ಅಥವಾ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಹೀಗೆನ್ನುತ್ತಾರೆ? ಬೆಳವಣಿಗೆ, ವಿಕಾಸ, ಪಕ್ವತೆ, ತರಬೇತಿ. ಯಾವುದೇ ಅಭ್ಯಾಸವೂ ಇರುವಂತಿಲ್ಲ, ಅನುಭವಗಳು ಇರುವಂತಿಲ್ಲ, ಆದರೆ ಜನ್ಮದತ್ತವಾಗಿ ಇರುವಂತಹ ಒಂದಿಷ್ಟು ಲಕ್ಷಣಗಳು ಹೊರಹೊಮ್ಮುವಂಥದ್ದು. ಈಗ 3 ವರ್ಷ 5 ವರ್ಷವಾದ ಮೇಲೆ ಅವರು ಶಾಲೆಗೆ ಹೋಗುವಂಥದ್ದಾಗುತ್ತೆ. ಅಲ್ಲಿ ಅದಕ್ಕೂ ಮೊದಲು 9-10 ತಿಂಗಳಿಗೆ ಕುಳಿತುಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ನಡಿಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ ಮಾತನಾಡಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು ಸರಿಯಾಗಿ ಸ್ಪಷ್ಟವಾಗಿ ಅವರು ಮಾತನಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅವರಿಗೆ ಪಕ್ವತೆ ಬಂದಿದೆ ಅನ್ನುವಂಥದ್ದಾಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಪಕ್ವತೆ ಅನ್ನುವಂಥದ್ದು. ಯಾವುದೇ ಅಭ್ಯಾಸ ಅನುಭವಗಳಿಲ್ಲದೆ ಜನ್ಮದತ್ತ ಲಕ್ಷಣಗಳು ಹೊರಹೊಮ್ಮುತ್ತಾ ಇದೆ. ನೆಕ್ಸ್ಟ್ 89ನೇ ಪ್ರಶ್ನೆ. ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಅದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿರುವುದಕ್ಕೆ ಹೀಗೆನ್ನುತ್ತಾರೆ? ಪುರುಷತ್ವ, ಸ್ತ್ರೀತ್ವ, ಆಂಬಿನಿಟಿ ಹಾಗೆ ಆಂಡ್ರೋಗೈನಿ ಅನ್ನುವಂಥದ್ದು. ಅಪೇಕ್ಷಿತ ಸ್ತ್ರೀ ಗುಣಲಕ್ಷಣಗಳನ್ನು ಮತ್ತು ಪುರುಷ ಗುಣಲಕ್ಷಣಗಳನ್ನು ಒಂದೇ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದಿದ್ದಾರೆ ಅನ್ನುವಂಥದ್ದಾದರೆ ಇದಕ್ಕೆ ಸರಿಯಾದ ಉತ್ತರ ಆಂಡ್ರೋಗೈನಿ ಅನ್ನುವಂಥ ಹೆಸರಿನಿಂದ ಕರೀತಾರೆ. ನೆಕ್ಸ್ಟ್ 90ನೇ ಪ್ರಶ್ನೆ. ತಾರುಣ್ಯಾವಸ್ಥೆಯಲ್ಲಿರುವ ಇತರ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ತಾರುಣ್ಯಾವಸ್ಥೆಯಲ್ಲಿರುವವರು ಅವನು ಅಥವಾ ಅವಳು ಪ್ರತಿಯೊಬ್ಬರ ಗಮನಕ್ಕೆ ಸೆಳೆಯಲ್ಪಟ್ಟ ವ್ಯಕ್ತಿಯಾಗಿ ಭಾವಿಸುತ್ತಾರೆ. ಡೇವಿಡ್ ಎಲ್ಕಿಂಡ್ ರವರ ಪ್ರಕಾರ ಇದು ಏನು? ತಾರುಣ್ಯಾವಸ್ಥೆಯಲ್ಲಿರುವಂತಹ ವ್ಯಕ್ತಿಗಳು ಭಿನ್ನವಾದ ಚಿಂತನೆಗಳನ್ನು ಹೊಂದಿರ್ತಾರೆ, ಬೇರೆಯವರು ಸಹ ಬೇರೆ ಬೇರೆ ಚಿಂತನೆಗಳನ್ನು ಹೊಂದಿರ್ತಾರೆ ಮತ್ತು ಅವರ ದೃಷ್ಟಿಕೋನಗಳು ಬೇರೆ ಆಗಿರುತ್ತೆ ಅನ್ನೋದನ್ನು ತಿಳಿದುಕೊಂಡಿರ್ತಾರೆ. ಆದ್ದರಿಂದ ಅವರು ಪ್ರತಿಯೊಬ್ಬರ ಗಮನವನ್ನು ಸೆಳೆಯಲ್ಪಡುವ ವ್ಯಕ್ತಿಯಾಗಿ ತಾವಿರಬೇಕು ಅನ್ನುವಂಥದ್ದನ್ನು ಭಾವಿಸ್ತಾರೆ ಅಂತ ಹೇಳಿ ಡೇವಿಡ್ ಎಲ್ಕಿಂಡ್ ಅವರು ಹೇಳ್ತಾರೆ. ಅವರ ಪ್ರಕಾರ ಇದು ಅನನ್ಯತೆಯ ಬಿಕ್ಕಟ್ಟು, ಅನನ್ಯತೆಯ ಪ್ರಸರಣ, ಅಹಂ ಕೇಂದ್ರಿತ್ವ, ಕಾಲ್ಪನಿಕ ಶ್ರೋತೃಗಳು ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಕಾಲ್ಪನಿಕ ಶ್ರೋತೃಗಳಾಗುತ್ತೆ. ಅದೇನು ಪರ್ಮನೆಂಟ್ ಆಗಿ ಅವರ ಮನಸ್ಸಿನಲ್ಲಿರುವಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಭಿನ್ನವಾಗಿ ಯೋಚಿಸ್ತಾರೆ ಅನ್ನುವಂಥದ್ದು ಅವರಿಗೆ ತಿಳಿದಿರುತ್ತೆ. ಆದರೆ ಆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಗಮನಕ್ಕೆ ಬರಬೇಕು, ತನ್ನನ್ನು ಅವರು ಗಮನಿಸಬೇಕು ಅನ್ನುವಂತಹ ರೀತಿಯಲ್ಲಿ ಆ ತಾರುಣ್ಯಾವಸ್ಥೆಯಲ್ಲಿರುವಂತಹ ಮಕ್ಕಳು ಮಾಡ್ತಾರೆ. ಅದನ್ನು ಕಾಲ್ಪನಿಕ ಶ್ರೋತೃಗಳು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 91ನೇ ಪ್ರಶ್ನೆ. ಜಾಗತೀಕರಣದಿಂದಾಗಿ ಹದಿಹರೆಯದವರಿಗೆ ವೈವಿಧ್ಯಮಯವಾದ ಶೈಕ್ಷಣಿಕ ಕೋರ್ಸ್ಗಳು, ವೃತ್ತಿಗಳು ಮತ್ತು ಜೀವನ ಶೈಲಿಗಳು ದೊರಕಿವೆ. ಇದರಿಂದ ಹದಿಹರೆಯದವರಿಗೆ ಅತಿ ಅಗತ್ಯವಾಗಿರುವುದು ಸೀಮಿತ ಆಯ್ಕೆಗಳು, ಆರ್ಥಿಕ ಬೆಂಬಲ, ಸಾಕಷ್ಟು ಆಪ್ತ ಸಮಾಲೋಚನೆ ಹಾಗೆ ಆಯ್ಕೆಯ ಸ್ವಾತಂತ್ರ್ಯ. ಜಾಗತೀಕರಣದಿಂದಾಗಿ
ಹದಿಹರೆಯದವರಿಗೆ ವಿವಿಧ ಶೈಕ್ಷಣಿಕ ಕೋರ್ಸ್ಗಳಾಗಿರ್ಬೋದು, ಅವರ ನಾಲೆಡ್ಜ್ಗಳಾಗಿರ್ಬೋದು, ವೃತ್ತಿಗಳಾಗಿರ್ಬೋದು, ಜೀವನ ಶೈಲಿ ಹೇಗಿರಬೇಕು ಅವೆಲ್ಲವೂ ಸಹ ಸಿಕ್ಕಿದೆ. ಆದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಏನು ಬೇಕು ಎಲ್ಲವೂ ಬಹಳಷ್ಟು ಸಿಕ್ಕಿದಾಗ ಅವರಿಗೆ ಯಾವುದನ್ನು ನಾವು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಿಗೆ ಸಾಕಷ್ಟು ಆಪ್ತ ಸಮಾಲೋಚನೆಗಳು ಅಗತ್ಯ ಆಗಿರುತ್ತೆ. ಅವರಿಗಿಂತ ಹೆಚ್ಚು ತಿಳಿದವರಿಂದ ಆಪ್ತ ಸಮಾಲೋಚನೆಗೆ ಅವರು ಒಳಪಟ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಅವರು ತಿಳಿದುಕೊಳ್ಬೇಕಾಗತ್ತೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ 92ನೇ ಪ್ರಶ್ನೆ. ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದನ್ನು ಮತ್ತು ಕದಿಯುವುದನ್ನು ಗಮನಿಸಿರುತ್ತೀರಿ. ಇದರ ಬಗ್ಗೆ ನೀವು ತೋರುವ ಸೂಕ್ತ ಪ್ರತಿಕ್ರಿಯೆ ಏನು ಅನ್ನುವಂಥದ್ದು. ಇದನ್ನು ಪುನರಾವರ್ತಿಸದಂತೆ ಎಚ್ಚರಿಕೆ, ಮುಖ್ಯ ಉಪಾಧ್ಯಾಯರಿಗೆ ದೂರು ಕೊಡುವುದು, ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುವುದು, ದುರ್ವರ್ತನೆಯನ್ನು ಶಿಕ್ಷಿಸುವುದು. ಇಲ್ಲಿ 4 ಆಪ್ಷನ್ಗಳು ಸಹ ಸಿಮಿಲರ್ ಆಗಿ ಅಥವಾ ಸರಿಯಾಗಿ ಆ ವಿದ್ಯಾರ್ಥಿಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇರುವಂತಹ ಆಪ್ಷನ್ಗಳೇ ಆಗಿದ್ದರು. ಈ 4 ಆಪ್ಷನ್ಗಳಲ್ಲಿ ಯಾವುದು ಹೆಚ್ಚು ಸರಿಯಾಗಿರುವಂಥದ್ದು, ಸಮರ್ಪಕವಾಗಿರುವಂಥದ್ದು ಅನ್ನುವಂಥದ್ದು ನೋಡಬೇಕಾಗತ್ತೆ. ಒಬ್ಬ ವಿದ್ಯಾರ್ಥಿ ನಿರಂತರವಾಗಿ ಸುಳ್ಳು ಹೇಳ್ತಾ ಇದ್ದಾನೆ, ನಿರಂತರವಾಗಿ ಕದೀತಾ ಇದ್ದಾನೆ ಅನ್ನೋದನ್ನು ತಿಳಿದಾಗ ಪುನರಾವರ್ತಿಸದಂತೆ ಆ ಮಗುವಿಗೆ ಎಚ್ಚರಿಕೆಯನ್ನು ಕೊಟ್ಟರು ನಿಮ್ಮ ಕಣ್ಣನ್ನು ತಪ್ಪಿಸಿ ಮತ್ತೆ ಆ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಮುಖ್ಯೋಪಾಧ್ಯಾಯರಿಗೆ ದೂರನ್ನು ಕೊಟ್ಟರೂ ಸಹ ಆ ಮುಖ್ಯೋಪಾಧ್ಯಾಯರು ಹೇಳಿದಾಗ ಒಪ್ಕೊಂಡು ಆಮೇಲೆ ಅದನ್ನು ಪುನರಾವರ್ತನೆ ಮಾಡ್ಬೋದು. ಶಿಕ್ಷೆಯನ್ನು ನೀಡೋದರ ಮೂಲಕ ಅಷ್ಟೊಂದು ಪರಿವರ್ತನೆ ಸಾಧ್ಯ ಇಲ್ಲ. ಸೊ ಆ ವರ್ತನೆಯಿಂದ ಉಂಟಾಗುವಂತಹ ಸಾಮಾಜಿಕವಾದಂತಹ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ಆ ವಿದ್ಯಾರ್ಥಿಗೆ ತಿಳಿಸೋದ್ರಿಂದ ಅಂತಹ ಒಂದು ಪ್ರಕ್ರಿಯೆ ಇನ್ನೊಮ್ಮೆ ನಡೆದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೋದು. ಅದರ ಪರಿಣಾಮಗಳೇನು ಅನ್ನುವಂಥದ್ದನ್ನು ವಿದ್ಯಾರ್ಥಿಗೆ ಸರಿಯಾಗಿ ಅರ್ಥೈಸಬೇಕಾಗತ್ತೆ. ಸೊ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 93ನೇ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಲ್ಲಿ ಅವಧಾನಕ್ಕೆ ಸುಗಮಗೊಳಿಸದ ಕಾರಕಾಂಶಗಳನ್ನು ಗುರುತಿಸಿ. ಅವಧಾನವನ್ನು ಸುಗಮಗೊಳಿಸದ ಕಾರಣ: ಕಲಿಯುವವನ ಮಾನಸಿಕ ಸ್ಥಿತಿ, ಕಲಿಯುವವನಿಗೆ ವಿಷಯದಲ್ಲಿರುವ ಆಸಕ್ತಿ, ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸ, ಕಲಿಕೆಯ ಬಗ್ಗೆ ಕಲಿಯುವವನ ಧೋರಣೆ. ವಿದ್ಯಾರ್ಥಿಗಳಿಗೆ ಅಂದರೆ ಕಲಿಯುವಂಥವರಿಗೆ ಅವಧಾನವನ್ನು ಸುಗಮಗೊಳಿಸದ ಕಾರಕಾಂಶ ಯಾವುದು? ಕಲಿಯುವವನ ಮಾನಸಿಕ ಸ್ಥಿತಿ ಅವಧಾನವನ್ನು ಸುಗಮಗೊಳಿಸುತ್ತೆ. ಉತ್ತಮ ಮಾನಸಿಕ ಸ್ಥಿತಿಯನ್ನು ಹೊಂದಿದರೆ ಆತ ಹೆಚ್ಚು ಕಲಿತಾನೆ. ಹಾಗೆ ಕಲಿಯುವ ವಿಷಯದಲ್ಲಿರುವಂತಹ ಆಸಕ್ತಿ, ಯಾವ ವಿಷಯವನ್ನು ಕಲೀಲಿಕ್ಕೆ ಆಸಕ್ತಿ ಹೆಚ್ಚಿದೆಯೋ ಅಂಥದ್ರಲ್ಲಿ ಅವಧಾನ ಹೆಚ್ಚಿರುತ್ತೆ. ಹಾಗೆ ಕಲಿಕೆಯ ಬಗ್ಗೆ ಕಲಿಯುವವನ ಧೋರಣೆ, ಕಲಿಕೆ ಅನ್ನುವಂಥದ್ದು ಬೇಕು ಬೇಡವೋ ಅನ್ನುವಂತಹ ಕಲಿಕೆಯ ಬಗ್ಗೆ ಆತನಿಗಿರುವಂತಹ ಒಂದು ಧೋರಣೆಯೂ ಸಹ ಅವಧಾನವನ್ನು ಸುಗಮಗೊಳಿಸುತ್ತೆ. ಆದರೆ ನೀತಿ ಸಂಹಿತೆಯ ಬಗ್ಗೆ ಶಿಕ್ಷಕರ ಉಪನ್ಯಾಸ ಅನ್ನುವಂಥದ್ದು ವಿದ್ಯಾರ್ಥಿಯ ಅವಧಾನವನ್ನು ಸುಗಮಗೊಳಿಸುವಂತಹ ಕಾರಕಾಂಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 94ನೇ ಪ್ರಶ್ನೆ. ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭವೆಂದರೆ: ಲೆಕ್ಕವು ಆಸಕ್ತಿದಾಯಕವಾಗುತ್ತದೆ, ಪೂರ್ಣವಾಗಿ ಮತ್ತು ಅರ್ಥಸಹಿತ ಗ್ರಹಿಸಲು ಸಹಾಯವಾಗುತ್ತದೆ, ಸುಲಭ ಕಲಿಕೆಗೆ ಅನುಕೂಲವಾಗುವುದು, ವೇಗವಾದ ಕಲಿಕೆ ಸಾಧ್ಯ ಆಗುತ್ತೆ. ಗಣಿತ ಶಿಕ್ಷಕರೊಬ್ಬರು ವಾಕ್ಯ ರೂಪದ ಲೆಕ್ಕವನ್ನು ಕೊಡುವಾಗ ಅದನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತಹ ರೀತಿಯಲ್ಲಿ ವಾಕ್ಯಗಳನ್ನು ಜೋಡಿಸಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದಾರೆ. ಇದರಿಂದ ಏನು ಲಾಭ ಆಗುತ್ತೆ ಅಂತಾದರೆ ಆ ವಾಕ್ಯಗಳನ್ನು ಅಥವಾ ಪೂರ್ಣವಾಗಿ ಅಥವಾ ಅರ್ಥಸಹಿತವಾಗಿ ಆ ಲೆಕ್ಕವನ್ನು ವಿದ್ಯಾರ್ಥಿಗಳಿಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಪ್ಷನ್ 2 ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 95ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಕೌಶಲ್ಯ ಕಲಿಕೆಯ ಒಂದು ಹಂತವಲ್ಲವೆಂಬುದನ್ನು ಗುರುತಿಸಿ. ಸ್ಕಿಲ್ಲನ್ನು ಕಲಿಬೇಕು ಅಂದರೆ ಕೆಳಗಿನಲ್ಲಿ ಯಾವುದು ಅಲ್ಲ: ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತ, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಹಚರ್ಯ ಹಂತ, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು, ಕೌಶಲ್ಯವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವಂಥದ್ದು. 95ನೇ ಪ್ರಶ್ನೆಗೆ ಯಾವುದು ಕೌಶಲ್ಯ ಕಲಿಕೆಯ ಒಂದು ಹಂತ ಅಲ್ಲ ಅನ್ನುವಂಥದ್ದು. ಸರಿಯಾದಂತಹ ಉತ್ತರಲ್ಲಿ ಆಪ್ಷನ್ 3
ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಇದು ಕೌಶಲ್ಯ ಕಲಿಕೆಯ ಒಂದು ಹಂತ ಅಲ್ಲ, ಬದಲಾಗಿ ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಹಂತ, ಯಾಂತ್ರಿಕವಾಗಿ ಕೈಗೊಳ್ಳುವಂಥದ್ದು, ಇವೆಲ್ಲವೂ ಸಹ ಕೌಶಲ್ಯ ಕಲಿಕೆಯ ಹಂತ ಆಗಿದೆ. ನೆಕ್ಸ್ಟ್ 96ನೇ ಪ್ರಶ್ನೆ. ಬೆರಳಚ್ಚು ಕಲಿಕೆಯು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸುತ್ತದೆ. ಇದು ಕೆಳಗಿನ ವಿಧದ ಕಲಿಕೆಯ ವರ್ಗಾವಣೆಯನ್ನು ಉಂಟು ಮಾಡುತ್ತದೆ. ಶೂನ್ಯ ವರ್ಗಾವಣೆ, ಧನಾತ್ಮಕ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ ಅನ್ನುವಂಥದ್ದು. ಬೆರಳಚ್ಚು ಕಲಿಕೆ, ಟೈಪಿಂಗ್ ಮಷಿನ್ನಲ್ಲಿ ಕಲಿಕೆ ಮಾಡಿರುವಂಥದ್ದು ಕಂಪ್ಯೂಟರ್ ಕಲಿಕೆಗೆ ಅನುಕೂಲಿಸ್ತದೆ ಅನ್ನುವಂಥದ್ದು. ಒಂದು ಕಲಿಕೆ ಇನ್ನೊಂದು ಕಲಿಕೆಯನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗ್ಬೋದು, ಅಥವಾ ತೊಂದರೆಯನ್ನು ಕೊಡಬಹುದು, ಅಥವಾ ಏನೂ ಪರಿಣಾಮವನ್ನು ಬೀರದೇ ಇರಬಹುದು. ಆ ರೀತಿಯಾಗಿ ಧನಾತ್ಮಕ, ಋಣಾತ್ಮಕ, ಶೂನ್ಯ ಅನ್ನುವಂತಹ 3 ಕಲಿಕೆಯ ವರ್ಗಾವಣೆ ವಿಧಗಳನ್ನ ನೋಡ್ಬೋದು. ಇಲ್ಲಿ ಸಹಾಯವನ್ನು ಮಾಡ್ತಾ ಇದೆ, ಅನುಕೂಲಿಸ್ತಾ ಇದೆ ಅಂದರೆ ಅಲ್ಲೇನಾಗಿದೆ, ಧನಾತ್ಮಕ ಕಲಿಕಾ ವರ್ಗಾವಣೆ ಉಂಟಾಗುತ್ತೆ ಅನ್ನುವಂಥದ್ದು. ಅದೇ ಅದು ತೊಂದರೆಯನ್ನು ಕೊಡ್ತಾ ಇದೆ ಅಂತ ಆದರೆ, ಇನ್ನೊಂದು ಕಲಿಕೆ ಒಮ್ಮೆ ಕಲಿತಿರುವಂಥದ್ದು ಇನ್ನೊಂದು ಕಲಿಕೆಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂದರೆ ಋಣಾತ್ಮಕ ಅಂತ ಆಗುತ್ತೆ. ಯಾವುದೇ ಪ್ರಭಾವವನ್ನು ಬೀರಿಲ್ಲ ಅಂತ ಆದರೆ ಅದು ಶೂನ್ಯ ವರ್ಗಾವಣೆ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ 97ನೇ ಪ್ರಶ್ನೆ. ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ. ಇದು ಈ ಕೆಳಗಿನ ಸಿದ್ಧಾಂತದ ಪ್ರಕಾರ. ಜೆಸ್ಟಾಲ್ ಪಂಥದವರ ಒಳನೋಟ ಕಲಿಕೆಯ ದೃಷ್ಟಿ, ಬಂಡೂರಾರವರ ಸಾಮಾಜಿಕ ಕಲಿಕೆ ಸಿದ್ಧಾಂತ, ರೋಜರ್ ರವರ ಅನುಭವಾತ್ಮಕ ಕಲಿಕೆ ಸಿದ್ಧಾಂತ, ಪಾವ್ಲಾವ್ ಅವರ ಶಾಸ್ತ್ರೀಯ ಅನುಬಂಧ ಕಲಿಕೆಯ ಸಿದ್ಧಾಂತ. ಯಾವ ಕಲಿಕೆಯ ಸಿದ್ಧಾಂತ ಆಗಿದೆ? ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ, ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆಯನ್ನು ಮಾಡುತ್ತೇವೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ಬಂಡೂರ ಅವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ. ಈ ಒಂದು ಹೇಳಿಕೆಗಳನ್ನು ನೀಡುವಂಥದ್ದು ಅವರ ಸಿದ್ಧಾಂತ ಈ ರೀತಿಯಾದಂತಹ ಹೇಳಿಕೆಗಳಿಗೆ ಸುಟೇಬಲ್ ಆಗಿ ಕಾಣುವಂಥದ್ದು. ನೆಕ್ಸ್ಟ್ 98ನೇ ಪ್ರಶ್ನೆ. ಕಲಿಕೆಯ ಸವಾಲಿನ ಬಹುಮಂದಿ ಮಕ್ಕಳು ಪಿ ಮತ್ತು ಕ್ಯೂ, ಬಿ ಮತ್ತು ಡಿ, ವಾಸ್ ಮತ್ತು ಸಾಗಳನ್ನು ವ್ಯತ್ಯಾಸೀಕರಿಸಲು ಸೋಲುತ್ತಾರೆ. ಇದನ್ನು ಹೀಗೆನ್ನುವರು: ಡಿಸ್ಪ್ರೆಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ ಅನ್ನುವಂಥದ್ದು. ಇಲ್ಲಿ ಡಿಸ್ಗ್ರಾಫಿಯಾ, ಗ್ರಾಫ್ ಅನ್ನುವಂಥದ್ದು ಬಂದಿದೆ, ಅಂದರೆ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಡಿಸ್ಕ್ಯಾಲ್ಕುಲಿಯಾ, ಕ್ಯಾಲ್ಕ್ಯುಲೇಟರ್ ಬಳಸುವಂಥದ್ದು ಮ್ಯಾಥ್ಸ್ನಲ್ಲಿ, ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿದ್ದು. ಡಿಸ್ಲೆಕ್ಸಿಯಾ, ಇದು ಓದುವುದಕ್ಕೆ, ಲೆಕ್ಸ್ ಅಂದರೆ ಲೆಕ್ಸಿಕಲ್ ಅಂದರೆ ಓದುವುದಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲಿ ಮಕ್ಕಳು ಪಿ ಮತ್ತು ಕ್ಯೂಗಳನ್ನು, ಬಿ ಮತ್ತು ಡಿ, ವಾಸ್ ಸಾಗಳನ್ನು ಓದಲಿಕ್ಕೆ ಅವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಇಲ್ಲಿ ಉಂಟಾಗುವಂಥದ್ದು ಯಾವುದು? ಡಿಸ್ಲೆಕ್ಸಿಯಾ ಅನ್ನುವಂಥದ್ದು. ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 99ನೇ ಪ್ರಶ್ನೆ. ಕೆಳಗಿನ ಒಂದು ಕಾರಣವನ್ನು ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡುವುದು. ಅವು: ಪರಿಹಾರ ತಂದುಕೊಳ್ಳಲು ಸಮಯ ಒದಗಿಸುವವು, ಸಮಾಯೋಜನೆ ಮಾಡಿಕೊಳ್ಳುವ ಹೊಸ ರೀತಿಗಳನ್ನು ತೋರಿಸುವವು, ಸಾಧನೆಯ ಶಾಶ್ವತ ತೃಪ್ತಿ ನೀಡುವವು, ಹಾಕಿಕೊಂಡ ಗುರಿಗಳನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಾಯ ಮಾಡುವವು. ಈ ಕೆಳಗೆ ನೀಡಿದಂತಹ 4 ಆಪ್ಷನ್ಗಳಲ್ಲಿ ಒಂದನ್ನು ಹೊರತುಪಡಿಸಿ ರಕ್ಷಣಾ ತಂತ್ರಗಳು ಸಮಾಯೋಜನೆಗೆ ಸಹಾಯ ಮಾಡ್ತವೆ. ಯಾವುದನ್ನು ಹೊರತುಪಡಿಸಬೇಕು ಅಂಥೇಳಿ. ಪರಿಹಾರ ತಂದುಕೊಳ್ಳಿಕ್ಕೆ ಸಮಯವನ್ನು ರಕ್ಷಣಾ ತಂತ್ರಗಳು ಒದಗಿಸ್ಕೊಡುತ್ತೆ. ಸಮಾಯೋಜನೆ ಮಾಡಿಕೊಳ್ಳಿಕ್ಕೆ ಹೊಸ ರೀತಿಯನ್ನು ರಕ್ಷಣಾ ತಂತ್ರಗಳು ತೋರಿಸುತ್ತೆ. ಹಾಕಿಕೊಂಡ ಗುರಿಯನ್ನು ಮಾರ್ಪಾಡು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೂ ರಕ್ಷಣಾ ತಂತ್ರ ಸಹಾಯ ಮಾಡುತ್ತೆ. ಆದರೆ ಸಾಧನೆಯ ಶಾಶ್ವತ ತೃಪ್ತಿಯನ್ನು ರಕ್ಷಣಾ ತಂತ್ರಗಳು ನೀಡಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣಾ ತಂತ್ರಗಳು ಅಂದ್ರೇ ನಮಗೆ ಉಂಟಾಗುವ ಒತ್ತಡಗಳನ್ನು ಅಥವಾ ಸಂವೇಗಗಳನ್ನು, ಉದ್ವೇಗಗಳನ್ನು ಆ ಕ್ಷಣಕ್ಕೆ ನಾವು ಅದರಿಂದ ಹೊರಗೆ ಬರಲಿಕ್ಕಾಗಿ ಇರುವಂತಹ ಒಂದಿಷ್ಟು ತಂತ್ರಗಳನ್ನು ಬಳಸ್ತೇವೆ. ರಕ್ಷಣೆಯನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ಬಳಸುವಂತಹ ತಂತ್ರಗಳಾಗಿವೆ. ಇವು ಶಾಶ್ವತ ತೃಪ್ತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 99ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಶಿಕ್ಷಕರು ವಿದ್ಯಾರ್ಥಿಗಳಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನೇನು
ಇನ್ನು ಬೇರೆ ಯಾವುದಾದರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಗಳನ್ನು ಮುಂದುವರಿಸುತ್ತಾರೆ. ಇದಕ್ಕೆ ಶಿಕ್ಷಕರ ಉದ್ದೇಶವೇನೆಂದರೆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳಿಂದ ಉತ್ತರ ದೊರಕದ ಮೇಲೂ ಮತ್ತಿನ್ನೇನಾದ್ರು ಮಾರ್ಗ ಇದೆಯಾ ಅಥವಾ ಬೇರೆ ಯಾವುದೇ ರೀತಿಯಲ್ಲಾದರೂ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಿದ್ರೆ ಇಲ್ಲಿ ಶಿಕ್ಷಕರ ಉದ್ದೇಶ ಏನು? ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದು, ಆಪ್ಷನ್ 2 ಮೂರ್ತ ಚಿಂತನೆಯನ್ನು ಬೆಳೆಸುವುದು, ಆಪ್ಷನ್ 3 ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವುದು, ಆಪ್ಷನ್ 4 ಅಂತಿಮ ತೀರ್ಮಾನಕ್ಕೆ ಚಿಂತನೆಯನ್ನು ಬಳಸುವಂಥದ್ದು. ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸ್ತಾ ಇದ್ದಾರೆ. ಅವರು ಬೇರೆ ಬೇರೆ ರೀತಿಯಾಗಿ ಯೋಚನೆಯನ್ನು ಮಾಡಬೇಕು. ಬೇರೆ ಬೇರೆ ಮಾರ್ಗಗಳಿಂದ ಯೋಚನೆ ಮಾಡಿದಾಗ ಹೊಸದಾದಂತಹ ಕ್ರಿಯೇಟಿವ್ ಥಿಂಕಿಂಗ್ಗಳು ವಿದ್ಯಾರ್ಥಿಗಳಲ್ಲಿ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಶಿಕ್ಷಕರು ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 100ನೇ ಪ್ರಶ್ನೆಗೂ ಸಹ ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗುತ್ತೆ. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 25 ಪ್ರಶ್ನೆಗಳನ್ನು ನೋಡಿದ್ವಿ. ಇದೇ ರೀತಿಯಾಗಿ ಪಾರ್ಟ್ 2ದಲ್ಲಿ ಭಾಗ 2ರಲ್ಲಿ ಇನ್ನುಳಿದಂತಹ 25 ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ವಿಡಿಯೋಗಳಲ್ಲಿ ಇನ್ನೂ ಎಕ್ಸ್ಪ್ಲನೇಷನ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಇದರ ಜೊತೆಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅವುಗಳು ಸಹ ನಿಮಗೆ ವಿಷಯವನ್ನು ತಿಳಿಯಲಿಕ್ಕೆ, ವಿಷಯದ ಬಗ್ಗೆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ, TETಯಲ್ಲಿ ಸುಮಾರು 120ಕ್ಕೂ ಅಧಿಕ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಹೀಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.